ಆಗಿದ್ದೀರಿ ಕಳತ್ತೆ. ಬೇಕಿದ್ದ ಎದ್ದು ಬರ್ತೀನಿ. ಈಗ ಸುಮ್ನೆ ಎದ್ದು ಬತ್ತ್ಯಾ ಬರಕಿಲ್ವಾ? ಬಾರ ಈಚೆ ಕಡೆಗೆ ಸರ್ನ. ಅಯ್ಯಯ್ಯಯ್ಯ, ಈಗ ಏನ್ ಟೇಮ್ ಓಡೋಗಿರೋದು ಏನೈತೆ? ಅಯ್ಯಯ್ಯಪ್ಪ, ಇದು ಯಾಕೆ ಬಿಗ್ರೆ ಹಿಂಗ್ ಜೋರ ಕಿರ್ಚ್ಕೊತಾ ಇದ್ದೀರ? ನನ್ನ ಮಗಳು ಮನೆ ಕಂಡಿರ್ಬೇಕಾರೆ. ಅಯ್ಯೋ ಪಾಪ, ಎಳೆ ಮಗ ಮನೆ ಕಂಡಿ ಬುಡಿ. ಕಿತ್ತೋಗಂತದ್ ಓಡಗಂತದ್ ಏನೈತ್ ಪಾಪ? ಈಗ ಏನ್ ಕಿತ್ ಗುಡ್ಡ್ಯಾಕಂತ ಕ್ಯಾಮೆ ಏನೈತಿ ಅಂತ ಹೇಳ್ಬಿಟ್ಟು ಪಾಪ ಮನೆ ಕಂಡಿ ಬುಡಿ. ನೋಡಿ, ನಿಮ್ಮನೆಗೆ ಹೆಂಗಿದ್ಲೋ ಏನ್ ಕಚ್ಚೋ ನನಗ್ ಗೊತ್ತಿಲ್ಲ. ನಮ್ಮನೆಯಾಗೆ ನೆಟ್ಗಿದ್ರೆ ನೀಯ ಸರಿ, ಸೊಟ್ಗಿದ್ಬಿಟ್ರೆ ನನಗಂತೂ ಸರಿ ಹೋಗಕ್ಕಿಲ್ಲ. ಸರಿನೇ? ಅಮ್ಮ, ಏನಮ್ಮ ಅವಳು ಇನ್ನೂ ಮನೆ ಕಂಡವಳು, ಇನ್ನೂ 10 ನಿಮಿಷ ಬಿಟ್ಕೊಂಡು ಎದ್ದೊಳ್ತಾಳಂತೆ. ಗ್ರಾಚಾರ ಬುಡಿಸ್ಬಿಡ್ತೀನಿ ಕಣಲ್ಲ. ನಿಂಗೆ ಬಂದ್ಬಿಟ್ಟೆ ನಮ್ಮ ಮೂಗ್ ತೋರಿಸ್ತೆ ಅಂದ್ರೆ ನೀನೇ ಇಲ್ಲ. ಅಲ್ಲಾಳ್ ತೊಪ್ಪಿದಾರೆ 7 ಗಂಟೆ ಗಂಟ ಮನೆ ಕಂಡು ಏನ್ಲ ಕ್ಯಾಮೆ ಕೀಳ್ತಾ ಇದ್ಯಾ ಇಲ್ಲಿ? ಮೈ ಬಗ್ಸಿ ಕೆಲಸ ಮಾಡಿ ನೋಡಿ. ತಿಂದು ಉಂಡಾಡಿ ಗುಂಡನ್ ತರ ಕುಂತ್ಕೊಂಡಿದ್ಯಾ ಏನ್ ನೀನು? ನೀನ್ ಇಷ್ಟು ಕಷ್ಟಪಟ್ಟು ಓದಿಸಿದ್ದು ಇಲ್ಲಿ ಬಂದು ತಣ್ಣು ಮನೆ ಕಂಡ್ಲಿ ಅಂತ ಅಲ್ಲ ಕಣಪ್ಪ. ಮರ್ವಾದಿನಾಗ ಹೋಗ್ಬಿಟ್ಟು ಮರ್ವಾದಿನಾಗ ಮನೆ ಕೆಲಸ ಎಲ್ಲ ಮಾಡಿ ಅಪ್ಪ ಅಮ್ಮ ನೋಡ್ಕೊಂಡ್ಲಿ ಅಂತ ನಿನಗೆ ಲಕ್ಷ ಸುರಿದ್ಬಿಟ್ಟು ಓದಿಸಿದ್ದು ನಿನಗೆ ಬಡ್ಡ ಇದ. ತಿಂದು ಮನೆ ಕತ್ತಾನೆ. ಹೇಳ್ದಂಗೆ ಮದ್ವೆ ಏನೋ ಮಾಡ್ಕೊಂಡ್ಬಿಟ್ಟು ಬಂದ್ಬಿಟ್ಟೆ. ನೀನ್ ಎಂಟ್ರನ್ನ ಯಾರು ಸಾಕ್ತಾರೆ? ಇಬ್ಬರು ಈಚೆ ಕಡೆಗೆ ಹಾಕ್ಬಿಡ್ತೀನಿ ಅಷ್ಟೇ. ನೀ ದೌಲತ್ ಮಾಡ್ದೆ ಅಂದ್ರೆ ಇದ್ಯಾಕಮ್ಮ ಹಿಂಗ್ ರೊಚ್ಚಿಗೆ ಎದ್ದಿದ್ಯಾ? ಹಂಗೇನೆ ನೀ ನಾನು ಅತ್ತೆ ಏನವ ಸಾಕ ಟೇಮು? ಸಾಕ ಟೇಮ್ ಎಷ್ಟೊತ್ತಾಗೈತೆ? ಎಷ್ಟೊತ್ತಾಗೈತೆ ಟೇಮು? 7 ಕಾಲ ಆದ್ರೂ ಮನೆ ಕಂಡು ಏನ್ ಮಾಡ್ತೀಯಾ? ಹೊಟ್ಟಿ ಮುಂದೆ ರಂಗೋಲಿ ಒಯ್ದಿಲ್ಲ, ಮನೆ ಕೆಲಸ ಮಾಡ್ತಿಲ್ಲ, ಏನನ್ನೂ ಮಾಡ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ನೀನು? ಎದ್ಬಿಟ್ಟು ಬೆಳಿಗ್ಗೆನೆ ಹೊಸ್ಲು ಸಾರಿಸಿ ನೀರು ಒಯ್ದು ಮಾಡಿ ಕಾಪಿ ಗಿಬ್ಬಿ ಮಾಡಿ ದೇವ್ರು ಪೂಜೆ ಮಾಡಿ ಸ್ನಾನ ಮಾಡಿ ಎಲ್ಲ ಮಾಡೋದ್ ಬಿಟ್ಬಿಟ್ಟು ದಿನ ನೋಡ್ತಾ ಇದೀನಿ ಬಂದಾಗಿಂದ. ಹೊಸ್ದಾಗಿ ಮದುವೆ ಮಾಡ್ಕೊಂಡವ್ರೆ ಏಳದ್ ಬೇಡ ಅಂತ ಬಾಯಿ ಮುಚ್ಕೊಂಡಿದ್ದೆ. ಇವಾಗ ಹೇಳ್ದೆ ನನಗ್ ಬ್ಯಾರೆ ದಾರಿನೇನಿಯೇ ಇಲ್ಲ. ಇಷ್ಟೊಂದೆಲ್ಲ ಹಾಕಿ ಕೂತ್ಕೊಂಡ್ರೆ ಹೋಗಿ ಫಸ್ಟ್ ಮನೆ ಕೆಲಸ ಎಲ್ಲಾರು ಮಾಡಿ ನಡಿ. ಅಮ್ಮ, ಇಷ್ಟ ದಿನ ಎಲ್ಲ ನೀನೇ ಮಾಡ್ತಾ ಇದ್ದೆ ಅಲ್ವೇನಮ್ಮ? ಹೂಕಣಪ್ಪ, ಇಷ್ಟ ದಿನ ಎಲ್ಲನೂ ನಾನೇ ಮಾಡ್ತಾ ಇದ್ದೆ. ಅದಕ್ಕೆ ಇನ್ಮೇಲೆ ನಾನು ಯಾಕೆ ಮಾಡ್ಬೇಕು, ಮಾಡ್ಲಿ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇವ್ನಿ. ನೋಡು, ಸುಮ್ನೆ ಕುಂತ್ಕೊಂಡು ಟೈಮ್ ವೇಸ್ಟ್ ಮಾಡಕ್ಕಿದು ಕಾಲಲ್ಲ, ಮೈ ಬಗ್ಸ್ ದುಡಿಬೇಕು. ನನಗೂ ವಯಸ್ಸಾಯ್ತು, ನನಗೇನು ವಯಸ್ಸೇನು ಬರಕ್ಕಿಲ್ಲ. ಅಲ್ಲಿ ಏನೇ ಮಕ್ಕ ನೋಡ್ತಾ ಇದ್ಯಾ? ಫಸ್ಟ್ ಹೋಗ್ಬಿಟ್ಟು ಈಚೆ ಕಡೆ ಬಾಗ್ಲಿಗೆ ನೀರ್ ಹಾಕ್ಬಿಟ್ಟು ಆಮೇಕಿಂತ ಕಾಪಿ ಇಕ್ಕೊಂಬಿಟ್ಟು ಬಾ ಹೋಗ್ ಸರ್ನ. ಎಷ್ಟೊತ್ತು ಅಂತ ಹೇಳ್ಬಿಟ್ಟು ಅಂತಾನೇನಿಯಾ ಇಲ್ಲಿ ಕಾಯ್ಕೊಂಡು ಕುಂತ್ಕೊಳ್ಳಿ ಕಾಪಿ ಸತ್ಯ ಅಂತ ಹೇಳ್ಬಿಟ್ಟು. ವಯಸ್ಸಾಗಿರೋರು ಮನಿ ಆಗವ್ರೆ, ಸುಮ್ಕೆರಿನಿಯಾ ಮನಿ ಕಟ್ರೋದಲ್ಲ. ಏಯ್, ನೀನೆಲ್ಲ ಮಕ್ಕ ನೋಡ್ತಾ ಇದ್ಯಾ? ಹೋಗ್ ಸರ್ನ ನೀರ್ ಕಟ್ಬಿಟ್ಟು ಹೋಗು ನಿಮ್ಮ ಅಪ್ಪನ ಮನೆಗ್ ಕಳ್ಸು. ನಾನೇ ಮಾಡ್ತೀನಪ್ಪ, ನೀನ್ ಹೋಗಿ ಏನ್ ಕ್ಯಾಮೆ ಮಾಡ್ಬೇಡ ಅಂತ ಹೇಳ್ಬಿಟ್ಟು ನಿಮ್ಮ ಅಪ್ಪನ ಸರ್ನ ಮನೆಗ್ ಕಳ್ಸು. ಪಾಪ ನಿಮ್ಮ ಅಪ್ಪ ನೋಡ್ದ ಸ್ವರ್ಗೋಗವ್ನಿ, ಸಣ್ಣಕ್ಕಾಗೋಗ್ಬಿಟ್ಟವ್ನಿ ಪಾಪ. ನೋಡಾಕ್ ಆಯ್ತಿಲ್ಲ ನನ್ಗಂತೂ. ತಿನ್ ನಿನ್ ಮನಿಕ ಕೈಲಾಗ್ದಿರ ನಿಮ್ಮ ಅಪ್ಪ ಹೋಗ್ಬಿಟ್ರು ಗೇಮೆ ಮಾಡ್ತಾನೆ. ಅಷ್ಟೊಂದು ಓದಿಸಿದೀನಿ, ಏನು ಕೆಲ್ಸಕ್ಕೆ ಹೋಗಕ್ಕಿಲ್ಲ ಅಂತ ಹೇಳಿದ್ಮೇಲೆ ಇನ್ನೇನ್ ಮಾಡಕ್ಕಾಯ್ತದೆ? ಅಯ್ಯಯ್ಯಲೆ ಪದ್ದಿ, ಇದು ಯಾಕ್ಲ ಹಿಂಗ್ ರೊಚ್ಕೆದಿದ್ಯಾ ಬೆಳಿಗ್ಗೆನೆ? ಏನಾಯ್ತಲ ನಿಂಗೆ? ಅತ್ತೆ, ನಾನು ಎಷ್ಟ್ ದಿನ ಅಂತ ಹೇಳ್ಬಿಟ್ಟು ಮೈ ಕೈ ಮುರ್ಕೊಂಡ್ ಕೆಲಸ ಮಾಡ್ಲಿ ಹೇಳಿ ನೀವೇನ್ ಇವನೇನ್ ಮದ್ವೆ ಮಾಡ್ಕೊಂಬಿಟ್ಟು ಕರ್ಕೊಂಬಿಟ್ಟು ಬಂದ್ಬಿಟ್ಟ. ಸಾಕ ಯೋಗ್ಯತೆ ಇಲ್ದಿದ್ರು ನಾನೇನಿಯ ಕಷ್ಟ ಪಟ್ಬಿಟ್ಟು ಕ್ಯಾಮೆ ಮಾಡ್ತಾ ಇವ್ನಿ. ಎಲ್ಲಾನು ತಿಂದು 7:30 ಗಂಟೆ ಮನೆ ಕತ್ತಾರೆ. 10 ಪೈಸದ ಕೆಲಸ ಮಾಡಕ್ಕಿಲ್ಲ. ಅದೇ ಕಲ್ಸ್ಕೊತಾಳೆ. ಒಬ್ಳೆ ಮಗಳು, ಬೇಜಾನ್ ಜಮೀನ್ ಬೇರೆ ಐತೆ, ಅದಕ್ಕೆಲ್ಲನೂ ಇನ್ನೇನ್ ಒಬ್ಳೆ ಮಗಳು ಅಂತ ಹೇಳ್ಬಿಟ್ಟು ಸಂದಕ್ ಬೆಳೆಸವ್ರೆ ಅಂತ ಅನ್ನಿಸ್ತದೆ. ಹಂಗೆ ಸಂದಕ್ ಬೆಳೆಸಿದೀವಿ. ಬೀಗ್ರೆ, ನಾಳೆ ರೆಡಿ ಆಗ್ರಿ, ನಿಮ್ಮ ಮನೆಗೆ ಹೋಗ್ಬಿಟ್ಟು ಒಂದ್ಕಿತ ಓಡಾಡ್ಕೊಂಬಿಟ್ಟು ಬರನಿ. ಹಂಗೇನಿಯ ನಿಮ್ಮ ಮಗಳು ಬೋರಿ ಕತ್ತಗವಳಪ್ಪ. ನಮ್ಗೇನು ವರದಕ್ಷಿಣೆ ಇಲ್ಲ ಉಪಚಾರ ಮಾಡಿ ಅಂತ ನಾವೇನು ಕೇಳ್ತಾ ಇಲ್ಲ. ನನಗಂತೂ ಬಾಯಿನಾಗೂ ಬರಕ್ಕಿಲ್ಲ. ಉಪಚಾರ ಮಾಡ್ರಿ, ವರದಕ್ಷಿಣೆ ಕೊಡಿ ಬುಡಿ ಅಂತ ಹೇಳ್ಬಿಟ್ಟು. ಆದ್ರೆ ನಿನ್ನ ಮಗಳು ಕತ್ತು ಬೋರಿದಿದ್ರೆ ನಿಮ್ಮ ಕೈಲಿ ನೋಡಕ್ ಮನ್ಸು ಪಿಚ್ ಅನ್ಸಕ್ಕಿಲ್ವೇ? ಅದಕ್ಕೆ ನಿನ್ನ ಮಗಳಿಗೆ ಒಂದು 100 ಗ್ರಾಮ್ ಬಂಗಾರ ಹಾಕಿದ್ರೆ ಭಾಳ ಒಳ್ಳೆ ಚಂದಕ್ಕಿರೋದು. ಈಗಾಗಲೇ 8,000 ರೂಪಾಯಿ ಆಗೈತೆ, 10,000 ಗಂಟೆ ಆಯ್ತದಂತೆ. ಅದಕ್ಕೆ ಹಂಗೇನಿಯ ನಿಮ್ಮ ಊರಿಗೆ ಹೋಗ್ಬಿಟ್ಟು ನಿಮ್ಮ ಮಗಳಿಗೊಂದು 100 ಗ್ರಾಮ್ ಒಡವೆ ಹಾಕ್ಸ್ಕೊಂಡು ಕರ್ಕೊಂಬಿಟ್ಟು ಬಂದ್ಬಿಟ್ರೆ ನೋಡಪ್ಪ, ಊರ್ ಜನ ಎಲ್ಲನೂ ನಮ್ಮನ್ನೂ ನೋಡ್ಬಿಟ್ಟು ನೋಡಪ್ಪ ಎಂತ ಒಳ್ಳೆ ಸೊಸೆ ಬಂದವಳು ಮನೆಗೆ ಅಂತ ಹೇಳ್ಬಿಟ್ಟು ಅವರು ಹೊಗಳ್ತಾರೆ, ನಮ್ಗೂ ಒಡವೆ ಬಂದಂಗೆ ಆಯ್ತದೆ. 100 ಗ್ರಾಮ? ಅಯ್ಯೋ, ನನಗೆ ಒಡವೆ ಅಂದ್ರೆ ಇಷ್ಟನೇ ಇಲ್ಲ. ನನಗೆ ನಮ್ಮ ಅಮ್ಮಂಗೆ ನಾನೇ ಹೇಳ್ದೆ ಒಡವೆ ಏನೂ ಬೇಡ ಅಂತ ಹೇಳ್ಬಿಟ್ಟು. ನನ್ನ ಮಗಳಿಗೆ ಒಡವೆ ಅಂದ್ರೆ ಇಷ್ಟನೇನಿಯ ಇಲ್ಲ. ನಿನ್ನ ಮಗಳಿಗೂ ನಿಂಗೂ ಒಡವೆ ಅಂದ್ರೆ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ. ನನ್ನ ಮೊಮ್ಮಗಂಗೆ ಒಂದು 100 ಗ್ರಾಮ್ ಒಡವೆ ಕೊಟ್ಬಿಡಿ. ಒಂದು 50 ಗ್ರಾಮ್ದು ಏನಾರ ಚೈನು, ಕಡ, ಉಂಗ್ರ, ಬ್ರೇಸ್ಲೆಟು ಎಲ್ಲವನ್ನೂ ಮಾಡಿಸ್ಕೊಟ್ಬಿಡಿ. ಯಾಕಂದ್ರೆ ನಾಳೆ ನಿನ್ನ ಮೊಳಿಯಂಗೂ ಮಗಳಿಗೂ ತಾನೇ ಆಗೋದು. ನಾವೇನಾರು ಎತ್ಕೊಂಡು ತಿಂದಾಕ್ಬಿಡ್ತೀವಿ. ನನ್ನ ಸೊಸೆ ಪೊದ್ದಿ ಚಿನ್ನ ಅಪ್ರಂಜಿ, ಅವಳಂತೂ 10 ರೂಪಾಯಿ ಎಲ್ಲೂ ಮುಟ್ಟಕ್ಕಿಲ್ಲ. ಅದಕ್ಕೆ ನಿನ್ನ ಮಗಳಿಗೆ ಹಾಕೊಳಕ್ಕೆ ಇಷ್ಟ ಇಲ್ಲ ಅಂದ್ರೆ ಅವಳಿಯಂಗೆ ಮಾಡಿಸ್ಬಿಡಿ, ಸರಿನಾ? ನೋಡಿ, ನಾಳೆ ಬೆಳಿಗ್ಗೆ ಬಸ್ಗೆ ರೆಡಿಯಾಗಿ ತಯಾರಾಗಿರಿ. ಹೋಗ್ಬಿಟ್ಟು ಓಡಾಡ್ಕೊಬಿಟ್ಟು ಒಂದು ರೌಂಡ್ ನಿಮ್ಮ ಹೊಲ ಮನೆ ಎಲ್ಲನೂ ನೋಡ್ಕೊಂಬಿಟ್ಟು ಬಂದ್ಬಿಡನಿ. ಅತ್ತೆ, ಎಲ್ರು ಹಂಗೆ ಅಂತವ್ರೆ. ಸೊಸೆ ಮನೆಗೆ ಒಂದ್ ಕಿತ ಹೋಗಿಲ್ಲ ಮಾಡಿಲ್ಲ ಅಂತ ಹೇಳ್ಬಿಟ್ಟು
ನೋಡಿರಿ ನಾಳೆ ಹೋಗ್ಬಿಟ್ಟು ಓಡಾಡ್ಕೊಂಬಿಟ್ಟು ಬಂದ್ಬಿಡನಿ. ಅಲ್ಲ ನಮ್ಮನೆ ನೋಡ ಅಂತದೇನೈತೆ ಯಾವತ್ತಿದ್ರು ನನ್ನ ಮಗಳಿಗೆ ಅಲ್ವಾ ನೋಡೋ ಅವಶ್ಯಕತೆ ಏನೈತೆ ಮನೆದು ಅಂತ ಏನ್ ನೋಡ್ಕೊಂಡು ಮಾಡ್ಕೊಳಂಗ್ ಏನಿಲ್ಲ ನಮ್ಮ ಅಳಿಯ ನೋಡವನಲ್ಲ ಸಾಕು. ಅಯ್ಯೋ ರಾಮ, ಏನ್ ಮದುವೆ ಅಂದ್ಬಿಟ್ರೆ ಗಂಡು ನೋಡ್ಬಿಟ್ರೆ ಆಗೋಯ್ತೆ, ನಾವ್ ಯಾರು ಕಣ್ಣಾರೆ ನೋಡೋದ್ ಬೇಡ್ವೆ? ಎಷ್ಟ್ ದಿನ ಅಂತ ಹೇಳ್ಬಿಟ್ಟು ನೀನ್ ತಾನೇ ನಮಗ್ ತೋರಿಸ್ತಿದಂಗ್ ಮಾಡಿಕೊಂಡಿಯೇ. ನೋಡು ಫಸ್ಟ್ ನಾಳಿಕೆ ಹೋಗ್ಬಿಟ್ಟು ನೋಡ್ಕೊಬಿಟ್ಟು ಬಂದ್ಬಿಡೋಣ ಬೀಗ್ರೆ. ನೀವು ಏನು ಯೋಚನೆ ಮಾಡಕ್ ಹೋಗ್ಬೇಡಿ, ಗಾಡಿ ಗಿಡಿ ಮಾಡ್ತಾಳೆ ನನ್ನ ಸೊಸೆ, ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬಂದ್ಬಿಡನಿ. ನನಗೂ ಭಾಳ ಖುಷಿ ಐತೆ. ನೋಡಿ ನಿಮ್ಮ ಹೆಸ್ರುನಾಗಿರೋ ಹೊಲಪಲ ಎಲ್ಲನೂ ನಿನ್ನ ಮಗಳ ಹೆಸ್ರಿಗೋ ಅಳಿಯನ ಹೆಸ್ರಿಗೋ ಮಾಡಿಸ್ಬಿಡಿ. ನಿಮ್ಗೆ ಮೊದಲೇ ವಯಸ್ಸಾಯ್ತು, ಎರಡನ್ನ ಬಂದು ಆಮೇಲೆ ಬರ್ಸ್ಕೊಬಿಟ್ರೆ. ಇದೇನಿದು ಎಂದೂ ಇಲ್ದಿರೋದು ನಿಮ್ಮ ಅತ್ತೆ ಈ ರೇಂಜ್ಗೆ ಕ್ವಾಟ್ಲೆ ಕೊಡ್ತಾರಲ್ಲ ಇಬ್ರುನುವೆ. ಅಯ್ಯಯ್ಯಯ್ಯೋ, ಏನಮ್ಮ ಸೊಸೆ ಆರ್ತಿ ತರ್ಲೇನು? ಆರ್ತಿ ತಂದ್ಬಿಟ್ಟೆ ಆರ್ತಿ ಗಿರ್ತಿ ಎತ್ಬಿಟ್ಟು ನಿನ್ಗೇನಾದ್ರೂ ಕೆಲಸ ಮಾಡಕ್ ಹೋಗು ಅಂತ ಏನಾರ ಹೇಳ್ಬೇಕಾ ಏನು? ಹಂಗೇನಿಲ್ಲ ಅತ್ತೆ, ನೀವೇನೋ ಮಾತಾಡ್ತಾ ಇದ್ರಲ್ಲ ಕೇಳಿಸ್ಕೊತಾ ಇದ್ದೆ ಅಷ್ಟೇ. ನೀನಿಯ ಈಗ ಏನ್ ಕೆಲಸ ಮಾಡ್ಬೇಕೋ ಹೇಳಿ ಅತ್ತೆ, ಎಲ್ಲನೂ ಪಟ ಪಟ ಅಂತ ಹೇಳ್ಬಿಟ್ಟು ಮಾಡಿ ಮುಗಿಸ್ಬಿಡ್ತೀನಿ. ಇನ್ನೇನ್ ಮನೆ ಕೆಲಸ ಎಲ್ಲ ನಿಂದೇನೆ, ಹೇಳ್ಬಿಟ್ಟು ಮಾಡ ಅಂತದೇನಿಲ್ಲ. ಅಟ್ಟಿ ಕಸ ಗುಡಿಸ್ಬಿಟ್ಟು ಸಗಣಿ ಎತ್ಬಿಟ್ಟು ಹಂಗೇನೆಯ ಅಟ್ಟಿಗೊಂಚೂರು ನೀರ್ ಹಾಕ್ಬಿಟ್ಟು ರಂಗೋಲಿ ಬಿಟ್ಬಿಟ್ಟು ಒಳಗ್ ಬಂದು ಎಲ್ರಿಗೂ ಕಾಪಿ ಮಾಡ್ಕೊಟ್ಬಿಟ್ಟು ನಾಷ್ಟ ಮಾಡ್ಬಿಟ್ಟು ಎಲ್ಲ ಅಡಿಗೆ ಒಳಗಡೆಯಿಂದ ಈಚೆ ಕಡೆ ತನಕ ಕಸ ಎಲ್ಲ ಗುಡಿಸ್ಬಿಟ್ಟು ಸ್ನಾನ ಮಾಡ್ಬಿಟ್ಟು ಹುಸಿ ಪೂಜೆ ಮಾಡ್ಬಿಟ್ಟು ಆಮೇಲೆ ತಿನ್ನ ಕುಂತ್ಕೋಬೇಕು. ನಮ್ಮನೆ ಸಂಪ್ರದಾಯ ಹಂಗೇನೇನಿಯ ಎಲ್ಲ ಕೆಮ್ಮೆ ಮಾಡ್ಬೇಕು. ಹೊಲದ ಕೆಲ್ಸಕ್ಕೆ ನೀನ್ ಬರ್ಬೇಡ, ಇಷ್ಟೆಲ್ಲ ನೀನ್ ಮಾಡು. ನಾನು ಹೊಲ್ತಾಗ ದನ ಹೊಡ್ಕೊಂಡು ಹೋಗ್ಬೇಕು, ಮೇಯಿಸ್ಬೇಕು, ಹೊಲದ ಕೆಲಸ ನೋಡ್ಕೋಬೇಕು, ಆಮೇಲೆ ಬಂದು ಹಾಲು ಕರಿಬೇಕು, ಹಸುಗಳು ಮೈ ತೊಳಿಬೇಕು. ನನಗೂ ಏನು ಕುಂತ್ಕೊಳ್ಳೋಕೇನು ಟೈಮ್ ಇಲ್ಲ. ಮನೆ ಕೆಲಸ ಅದು ಎರಡು ನಾನೇ ಮಾಡ್ತಾ ಇದ್ದೆ. ಈಗ ನೀನ್ ಬಂದಿದ್ಯಲ್ಲ, ಇನ್ ಯಾಕೆ ಮನೆ ಕೆಲಸ ಎಲ್ಲ ನೀನ್ ನೋಡ್ಕ. ನೀನ್ ಯಾಕೆ ಇಲ್ಲೇ ನಿಂತ್ಕೊಂಡಿದ್ಯಾ? ನಡಿಲ ನಿಮ್ಮ ಅಪ್ಪನ ಕಳ್ಸ್ ಮನ್ಗೆ. ಹೋಯ್ತೀನಿ. ನನ್ನ ಮಗಳಿಗೆ ನಾನು ಸಹಾಯ ಮಾಡ್ತೀನಿ. ಅಯ್ಯೋ ಮಾಡಿ ಬೀಗ್ರೆ, ನಮಗ್ ಸಹಾಯ ಮಾಡಾರಂದ್ರೆ ಬೋಲು ಖುಷಿ ಆಯ್ತದ ನಮ್ಗಂತನ್ವೆ. ಮಾಡೋಗಿ, ಪಾಪ ಮಗಳು ಬೇರೆ ನೀನಿಯ, ಪಾಪ ಒಬ್ಳೆ ನೀನಿಯ, ಮಾಡಿ ನಡೀರಿ. ಲೇ ಪೊದ್ದಿ ಅಲ್ವೇ, ಅವಳು ಒಬ್ಳೆಯ ಮಗಳಂತೆ, ಆಸ್ತಿ ಎಲ್ಲ ನಿನ್ನ ಮಗಂಗೆ ಸಿಗ್ತದೆ. ನೀನು ಯಾಕೆ ಇಷ್ಟೊಂದೆಲ್ಲ ಅರ್ಚಾಡಿ ಮಾಡಿ ಆಮೇಕಿಂದ ಅವಳು ಹಂಗೆ ನೀವು ವಾಪಸ್ ಕರ್ಕೊಂಡು ಹೋಗ್ಬಿಟ್ರೆ ಅವ್ರ ಮನೆಗೆ ಹಿಂಗೆ ಕಿರ್ಚಾಡಿ ನೋಡ್ಕೋಬಾರ್ದು. ಈಗಿನ ಸೊಸೆರ್ನ ಮುದ್ದಾಗಿ ನೋಡ್ಕೋಬೇಕೇ. ಮತ್ತೆ ನೀವು ನಮ್ಮನ್ನ ಹೆಂಗ್ ನೋಡ್ಕೊತಾ ಇದ್ರು ಹಂಗೆ ನೀ ನೋಡ್ಕೊತಾ ಇವ್ನಿ. ನೀವು ಕಲ್ಸ್ಕೊಟ್ರೆ ಬುದ್ಧಿ ಅಲ್ವೇ ನಮ್ಗೆ? ಅಯ್ಯೋ ಅಯ್ಯೋ ನಮ್ಮ ಕಾಲ ನಿಮ್ಮ ಕಾಲನು ಒಂದೇ ಆಯ್ತದೇನೆ. ನಮ್ಮ ಕಾಲನೇ ಬ್ಯಾರೆ, ನಿಮ್ಮ ಕಾಲನೇ ಬ್ಯಾರೆ. ನೀವು ಹೆಂಗಿದ್ರಿ? ನಾನು ಹೇಳಿದ್ರೆ ಸಾಕು ಎದ್ರಕೊಂಡು ನೋಡಿಕೊಂಡು ಕುಂತ್ಕೋತಾ ಇದ್ರಿ. ಈಗ ಬಂದಿರೋ ಸಸಿಗಳಂಗೆ ಕೇಳ್ಬೇಕಲ್ಲವಾ, ಹುಷಾರಾಗಿ ನೋಡ್ಕೋಬೇಕು ಅಷ್ಟೇನೇನಿಯ. ಅತ್ತೆ ಬಂದಾಗೆ ಬಗ್ಸಿ ನೋಡ್ಕೊಳತರ ನೋಡ್ಕೊಂಡ್ರೆ ಮರ್ವ ದಿನ ಕೆಲಸ ಮಾಡ್ತಾರೆ. ನಾವೇನಾರ ಲೂಸ್ ಕೊಟ್ಕೊಂಡು ಇವಾಗಿಂದ ಲೂಸ್ ಕೊಟ್ಕೊಂಡು ಬಂದ್ವಿ ಅಂತ ಹೇಳಿದ್ರೆ ನಮ್ ತಗೇನಿಯ ಬೇಜಾನ ಆಟ ಆಡ್ತಾರೆ ಕಣತ್ತೆ. ಸುಮ್ಕಿರ್ರಿ, ನಾಳೆಗೆ ಹೋಗ್ಬಿಟ್ಟು ಎಲ್ಲ ನೋಡ್ಕೊಂಡ್ಬಿಟ್ಟು ಬಂದು ನಾಳೆದು ಏನು ಅಂತ ಮಾಡೋಣ. ಬೆಳಿಗ್ಗೆಯಿಂದ ಸಂಜೆ ಗಂಟ ಫೋನ್ ಹತ್ಕೊಂಡು ಕುತ್ಕೋತಾಳೆ ಕಣತ್ತೆ. 10 ಪೈಸದ ಕೆಲಸ ಮಾಡಕ್ಕಿಲ್ಲ. ನನಗೂ ಮಾಡಿ ಇವ್ರು ನೋಡಿ ರೋಸ್ ಹತ್ತೋಗ್ಬಿಟ್ಟೈತೆ. ನಾನು ಎಲ್ಲರ ತಗೋ ಬೈಸ್ಕೋಬೇಕು. ಸೊಸೆ ಹಂಗೆ ನೊಳಿಯ ಹಂಗೆ ನೆಟ್ಟಿಗೆ ಒಬ್ರು ಇಲ್ವಲ್ಲ ನಿಂಗೆ ಸಿಕ್ಕಿರೋರು ಹಂಗೆ ಹಿಂಗೆ ಅಂತ ಊರ್ ಜನ ಎಲ್ಲ ಮಾತಾಡ್ಕತ್ತಾವ್ರೆ. ಅದಕ್ಕೆ ಬುದ್ಧಿ ಕಲಿಸ್ತಾ ಇರೋದು. ಸರಿ ಬಿಡಿ, ನಾನು ಹೋಗ್ಬಿಟ್ಟು ಸಾವುಕಾರ ಮಂತಕ್ಕೆ ಹೋಗ್ಬಿಟ್ಟು ಬರ್ತೀನಿ. ನಮ್ಮಳ್ದು ಏನಾರ ಮಾಡಬೇಕು, ನಿಧಿ ಅಲ್ಲೇ ಅವಳು ಅನ್ನಿಸ್ತದೆ. ನಿಧಿ ಹತ್ರ ಮಾತಾಡಿ ಅವಳ ದೋಸ್ತಿ ಏನಾರ ಸರ್ ಮಾಡ್ಬಿಟ್ಟು ಬರ್ತೀನಿ. ಆ ಬೊಡ್ಡ ಇದ್ದ ನನ್ನ ಮೊಮ್ಮಗ ಸೊರೈತಾನೆ ಅಂತ ನಂಗೆ ಅನ್ನಿಸ್ತಿಲ್ಲ ಕಣ್ಪದ್ದಿ. ನೋಡೋಣ ಬುಡಿಯತ್ತೆ, ಇನ್ನೇನು ಮಾಡೋಕ್ಕಾಯ್ತದೆ. ಈ ಕೆಲಸನ ಈ ಅಮ್ಮ ಅವತ್ತಿಂದನೂ ಮಾಡಿದಿದ್ರೆ ಎಲ್ಲ ಸೊರಕೋದು. ಈಸ್ ದಿನ ಎಲ್ಲ ಬಿಟ್ಟು ಕುಂತಿದ್ಲು. ಈಗ ಅದು ಯಾವ ದೆವ್ವ ಬಂದು ಹಿಡ್ಕತ್ತೋ ಏನೋ ಇವಳನ್ನ ಗೊತ್ತಿಲ್ಲ. ಒಂದು ಕಡೆಯಿಂದ ಎಲ್ಲರ ಮೇಲೂ ರೊಚ್ಚಿಗೆದ್ದು ಕುಂತವಳೆ. ಈ ಬುದ್ಧಿನ ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟ. ಮಾಡಿದ್ರೆ ಎಲ್ಲ ಕೆಲಸ ಮಾಡ್ತಾಳೆ, ಮಾಡಲಿಲ್ಲ ಅಂದ್ರೆ ಏನೂ ಮಾಡೋಕ್ಕಿಲ್ಲ. ಇಟ್ಟಾಡ್ಕೊಂಡು ಬಿದ್ದಿತ್ತಾಳೆ ಸುಮ್ಕೆನೆನಿಯ. ಅಯ್ಯೋ ಈ ಸುಮಿನ ನನ್ನ ಮಾತು ಕೇಳಲಿಲ್ಲ. ಈ ಪೊದ್ದಿ ಥರ ಇದ್ದಿದ್ರೆ ಏನೂ ಯೋಚನೆ ಮಾಡಂಗೆ ಇರಲಿಲ್ಲ. ಈ ಸುಮಯ್ಯಗೆ ಯಾರ ಮನೆಗೆ ಬಿದ್ದವಳೋ ಏನು ಕತೆಯೋ ಗೊತ್ತಿಲ್ಲ. ಏನು ಮಾಡೋದಪ್ಪ.